ತದ್ದಿತಾಂತಗಳು ಮೂರು ವಿಧ ತದ್ದಿತಾಂತ ನಾಮ ತದ್ದಿತ ಭಾವನಾಮ ಕಾವ್ಯನಾಮ ಮೋಸಗಾರ ಆಟಗಾರ ಚಟಗಾರ ಈಗ ಮನುಷ್ಯ ಆಟಗಾರ ಮೋಸಗಾರ ಈ ತರ ಆ ವ್ಯಕ್ತಿಯ ಗುಣವನ್ನ ಹೇಳಿದ್ರೆ ಅದೇನಾಗುತ್ತೆ ತದ್ದಿತಾಂತ ನಾಮ ಆಗುತ್ತೆ. ಎರಡನೇದ ತದ್ದಿತಾಂತ ಭಾವನಾಮ. ತದ್ದಿತಾಂತ ಭಾವನಾಮ ಅಂತಂದ್ರೆ ವ್ಯಕ್ತಿಯ ಇರುವಿಕೆ ಬಗ್ಗೆ ಹೇಳೋದು. ವ್ಯಕ್ತಿ ಪ್ರೆಸೆಂಟ್ ಆಗಿ ಯಾವ ಒಂದು ಸ್ಥಾನದಾಗಲ್ಲ ಅದನ್ನ ಹೇಳೋದಕ್ಕೆ ಏನಂತಾರೆ ತದ್ದಿತಾಂತ ಭಾವನಾಮ ಅಂತಾರೆ. ಉದಾಹರಣೆ ನೋಡ್ರಿ, ಸಿರಿವಂತ ಬಡತನ ಅಂದ್ರೆ ಬಡವನಾಗಿದ್ರೆ ಅದು ಬಡತನ. ಅವನು ಗುಣವಂತನಾಗಿದ್ರೆ ಅವನು ಒಳ್ಳೆಯ ಗುಣಗಳಿದ್ರೆ ಗುಣವಂತ. ಅವನು ಶ್ರೀಮಂತನಾಗಿದ್ರೆ ಶ್ರೀಮಂತ. ಅವನಿಗೆ ಬಹಳ ಬುದ್ಧಿವಂತ ಅವನು ಎಲ್ಲರಿಗೆ ತ್ಯಾಗವನ್ನು ಮಾಡ್ತಿದ್ರೆ ತ್ಯಾಗವಂತ. ತದ್ದಿತಾಂತ ಅವ್ಯ. ಇದು ಲಕ್ಷ ಕೊಡೆ ಮುಂದೆ ದನಕ ಅಥವಾ ಹೊರಗೆ ಸೇರಿದ್ರೆ ಅದು ತದ್ದಿತಾಂತ ಅವ್ಯ ಆಗುತ್ತೆ. ನೋಡಿ ಉದಾಹರಣೆ ಮಸ್ತ್ ಮಾಡಿ. ಊರು ಐತೆ, ಊರು ಪ್ಲಸ್ ತನಕ ಏನಾಗ್ತ ಊರು ತನಕ ಊರ ತನಕ ಊರ ತನಕ. ನೆಕ್ಸ್ಟ್ ಮನೆ ಐತೆ, ಮನೆ ಪ್ಲಸ್ ನಾಮಪದ. ಇದು ನಾಮಪದ. ಯಾವ್ದು? ಊರು ಅನ್ನೋದು ನಾಮಪದ. ಏನ್ ಸೇರ್ತದೆ? ತದ್ದಿತಾಂತ ಅವ್ಯ. ತದ್ದಿತಾಂತ ಅವ್ಯ ಅಂದ್ರೆ ತನಕ ಹೊರಗೆ ಇವು ಸೇರಿ ಒಂದು ಹೊಸ ಪದ ಉತ್ಪತ್ತಿ ಆಗುತ್ತೆ. ಮನೆ ಪ್ಲಸ್ ಹೊರಗೆ, ಮನೆಯ ಹೊರಗೆ. ಶಾಲೆ ಪ್ಲಸ್ ತನಕ, ಶಾಲೆಯ ತನಕ. ಶಾಲೆಯ ತನಕ. ಈ ತರ ತದ್ದಿತಾಂತ ಅವ್ಯ ಅಂದ್ರೆ ನಾಮಪದಗಳ ಮುಂದೆ ತನಕ ಹೊರಗೆ ಸೇರಿ ಅಲ್ಲೊಂದು ತದ್ದಿತಾಂತ ಅವ್ಯ ಉಂಟಾಗುತ್ತೆ. ಈ ನಾಮಪದ ಯಾವುದು? ಊರು. ಊರು ಅದಕ್ಕೆ ಮುಂದೆ ಏನು ಸೇರಿದೆ? ತನಕ. ತನಕ ಉಂಟಾಗಿ ಏನಾಗ್ತದೆ? ತದ್ದಿತಾಂತ ಒಂದು ಅವ್ಯ ಉಂಟಾಗ್ತದೆ. ಏನಾಗ್ತದೆ? ಊರು ಪ್ಲಸ್ ತನಕ ಅಂದ್ರೆ ಊರ ತನಕ. ಇದು ತದ್ದಿತಾಂತ. ಲಾಸ್ಟ್ ತದ್ದಿತಾಂತ. ಇವತ್ತಿನ ಟಾಪಿಕ್ ತದ್ದಿತಾಂತ. ತದ್ದಿತಾಂತ ಅಂದ್ರೆ ನಾಮಪದಗಳಿಗೆ ಬೇರೆ ಬೇರೆ ಅರ್ಥಗಳಿಗೆ ತದ್ದಿತಾಂತ ಅರ್ಥಗಳು ಸೇರಿ ಆವ ಶಬ್ದಗಳಿಗೆ ಅಂತ ಕರಿತೀವಿ ತದ್ದಿತಾಂತ. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯ. ತದ್ದಿತಾಂತ ನಾಮ ಅಂದ್ರೆ ವ್ಯಕ್ತಿಯ ಗುಣವನ್ನು ಹೇಳುವುದು ತದ್ದಿತಾಂತ ನಾಮಗಳು. ಆದಿತ್ಯ, ತದ್ದಿತಾಂತ ನಾಮ ಅಂದ್ರೆ ಏನು? ತದ್ದಿತಾಂತ ನಾಮ ಅಂತ. ಉದಾಹರಣೆ ನೆಕ್ಸ್ಟ್ ಚಟಗಾರ. ನೀವೇನಂತ ತದ್ದಿತಾಂತ ನಾಮ ಒಳಗ ವ್ಯಕ್ತಿ ಏನು ಹೇಳಿದ್ರಿ? ವ್ಯಕ್ತಿಯ ಗುಣವನ್ನು ಹೇಳಿದ್ರಿ. ಹಾಗಾಗಿ ಅದು ತದ್ದಿತಾಂತ ಭಾವನೆ ಮಾಡಿಸ್ಕೊತೆ. ನೋಡಿ, ತದ್ದಿತಾಂತ ಭಾವನೆ ಅಂದ್ರೆ ಏನು? ವ್ಯಕ್ತಿ. ಉದಾಹರಣೆ ಸಿರಿವಂತ, ತದ್ದಿತಾಂತ ಭಾವನೆ ವ್ಯಕ್ತಿಯ ಪರ್ಟಿಕ್ಯುಲರ್ ಆಗಿ ಇರುವಂತಹ ಸ್ಥಾನ, ಆ ವ್ಯಕ್ತಿ ಇರುವಿಕೆ ಬಗ್ಗೆ ಹೇಳಿದ್ರೆ. ನೋಡಿದ್ದ ತದ್ದಿತಾಂತ ಅವ್ಯ. ಮಹೇಶ್, ತದ್ದಿತಾಂತ ಅವ್ಯ ಅಂದ್ರೆ ಹೇಳಿದ್ರೆ ತದ್ದಿತಾಂತ ಅವ್ಯ ಅಂತ. ಉದಾಹರಣೆ ಹೇಳು. ಮನೆಯೊಳಗೆ ತದ್ದಿತಾಂತಗಳು ಎಷ್ಟು ಪ್ರಕಾರಗಳಾದವು? ತದ್ದಿತಾಂತ ನಾಮ ಅಂದ್ರೆ ಉದಾಹರಣೆ ತದ್ದಿತಾಂತ ಭಾವನಾಮ ಅಂದ್ರೆ
ಈಜಿ ಆಗುತ್ತೆ ಎಲ್ಲರೂ ತಿಳಿತಿಲ್ಲ